ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೀವು ಫಸ್ಟ್ ನಮ್ಮ ಚಾನಲ್ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ಇವತ್ತು ನಾವು ಏನು ಹೇಳಕತ್ತೀನಪ್ಪ ಅಂತಂದ್ರೆ, ಇವಾಗ ಆಲ್ರೆಡಿ ನಾನು 3-4 ವಿಡಿಯೋಗಳು ಮಾಡಿದ್ದೀನಿ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ ಮರ್ಕುಂಬಿ ಬಗ್ಗೆ. ಬಟ್ ಇವತ್ತು ನಾನು ಹೇಳ್ತಾ ಇರೋದು, ಈಗ ನೋಡ್ರಿ, ನಾನು ಮಾಡಿ ಒಂದು 6 ತಿಂಗಳಿಂದ ಈ ಕ್ಷೇತ್ರದ ಬಗ್ಗೆ ನಾನು ವಿಡಿಯೋ ಮಾಡಕತ್ತೀನಿ. ಈಗ ಬರ್ತಾ 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 ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗಕತ್ತೈತಿ. ಈಗ ನೋಡ್ರಿ, ಗುಡಿ ಕಟ್ಸಿದ್ದಾರೆ ಹೊಸದ. 7 ದಿವಸದಾಗ ಗುಡಿ ಕಟ್ಟಿದ್ದಾರೆ. ಅದನ್ನ ಎಲ್ಲ ಮಾರ್ಬಲ್ಸ್ ಒಳಗೆ ಹಾಕಿ ಈ ಗುಡಿನ ಮತ್ತೊಂದು ಮುಂದಿನೆಲ್ಲ ಶೆಡ್ ಎಲ್ಲ ಕಟ್ಟಿದ್ದಾರೆ. ಈಗ ಮೊದಲ ಸಣ್ಣದ ಗರ್ಭಗುಡಿ ಅಷ್ಟೇ ಇತ್ತು, ಈಗ ಮುಂದಿನ ಗುಡಿ ಎಲ್ಲ ಭಾಗ ಎಲ್ಲ ಕಟ್ಟಿದ್ದಾರೆ. ಮತ್ತು ಇನ್ನೂ ಇದಕ್ಕೆ ಗುಡಿ ಎಲ್ಲ ದೊಡ್ಡದು ಕಟ್ಸೋರದಾರ, ಎಲ್ಲ ಕೆಲಸ ನಡೆದೈತಿ. ಈಗ ನೋಡ್ರಿ, ಗಿಡಕ್ಕೆ ಅರ್ವಿ ಕಟ್ಟಿ 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 ಗಿಡಗಳೆಲ್ಲ ಕೆಳಗಡೆ ಬಾಗಿಬಿಟ್ಟಾವ. ಅದಕ್ಕಾಗಿ ಈಗ ಸೈಡ್ ಅವರೆಲ್ಲ ರೌಂಡ್ ಅದಕ್ಕೆ ಕಟ್ಗೆ ಎಲ್ಲ ಹಾಕಿ ಅದಕ್ಕೆ ಕಟ್ಟುವಂಗೆ ಸಿಸ್ಟಮ್ ಮಾಡಿದ್ದಾರೆ. ನೀವು ಅಂದ್ಕೊಂಡಿದ್ದನ್ನೆಲ್ಲ ಬೇಡಿಕೊಂಡು ಅಲ್ಲಿ ಅಕ್ಕಿ ಕಾಳು ಹಾಕಿ ಅದು ಅರ್ವಿ ತಂದು ಹಾಕಕ್ಕೆ ಅಲ್ಲಿ ಕಟ್ಟಬೇಕು ಅದನ್ನು. ಈಗ ಇವತ್ತು ನಮ್ಮ ವಿಡಿಯೋಗಳು ನೋಡಿ ಎಷ್ಟೋ ಜನ ಈಗ ಈ ಕ್ಷೇತ್ರ ನೋಡೋಕೆ ಬರಕತ್ತಾರ. ಬೇರೆ ಬೇರೆ ಕಡೆಯಿಂದ ಕರ್ನಾಟಕ, ಮಹಾರಾಷ್ಟ್ರ, ಆ ಕಡೆಯಿಂದ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆಯಿಂದನೂ ಜನ ಬರಕತ್ತಾರ. ಜನಸಂಖ್ಯೆನೂ ಜಾಸ್ತಿ ಆಗಕತ್ತೈತಿ ದಿನೇ ದಿನೇ ದಿನೇ. ಈಗ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ. ಇವತ್ತು ಶನಿವಾರ ದಿವಸ ನಾನು ಹೋಗಿ ಇದನ್ನು ಶೂಟಿಂಗ್ ಮಾಡ್ಕೊಂಬಂದರು. ಶನಿವಾರನೂ ಇಷ್ಟೊಂದು ಗರ್ದಿ ಇತ್ತು. ಮತ್ತು ಇಲ್ಲಿ ವಿಶೇಷ ಏನಂತಂದ್ರೆ, ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಫುಲ್ ಜಾಸ್ತಿ ಜನ ಬಂದಿರ್ತಾರೆ. ಕಾಲಿಡಕ್ಕೆ ಜಾಗ ಇರೋಂಗಿಲ್ಲ, ಅಷ್ಟು ಜನಸಂಖ್ಯೆ ಬರಾಕತ್ತೈತಿ. ಈಗ ನೋಡ್ರಿ, ಬೇರೆ ಬೇರೆ ಕಡೆಯಿಂದ ಕಾರ್ ತೊಗೊಂಡು, ಸ್ವಂತ ಗಾಡಿ ಮಾಡ್ಕೊಂಡು ಅಥವಾ ಬಾಡಿಗೆ ಕ್ರೂಸರು ಮಾಡ್ಕೊಂಡು ಬರಕತ್ತಾರ ಜನ. ಬೈಕ್ ಮ್ಯಾಗ ಬರಕತ್ತಾರ. ಸುತ್ತಮುತ್ತ ಹಳ್ಳಿಯವ್ರು ಇದ್ದವ್ರು, ದೂರಿಂದ ಬರೋರೆಲ್ಲ ಕಾರು ಕ್ರೂಸರು ತೊಗೊಂಡು ಬರಕತ್ತಾರ. ಜನಸಂಖ್ಯೆ ಅಂತೂ ದಿನ ದಿನ ಜಾಸ್ತಿನೇ ಆಗ್ತಾಯಿದೆ ಇಲ್ಲಿ ಬರೋದು. ಮತ್ತು ಹಂಗೆ ಇಲ್ಲಿ ಉದ್ಯೋಗ ಅವಕಾಶಗಳೂ ಜಾಸ್ತಿ ಆಗ್ತಾ ಇದ್ದಾವೆ. ಈ ಆಟಿಕೆ ಸಾಮಾನು ಅಂಗಡಿಗಳು, ಆಮೇಲೆ ಪ್ರಸಾದ, ಹೂವು, ಹಣ್ಣು, ಕಾಯಿ ಕಪ್ಪರದ ಅಂಗಡಿಗಳೂ ಜಾಸ್ತಿ ಹಾಕಾಕತ್ತಾರೆ ಈಗ. ಈಗ ನೋಡ್ರಿ, ಇದು ಇದ್ದಂಥ ಹೊಲ ಹೋಗಿ ಅದು ದೇವಸ್ಥಾನದ ಜಾಗನ ಆದಂಗೆ ಆಗ್ಬಿಟ್ಟೈತಿ. ದಿನ ಭಕ್ತರು ಎಲ್ಲ ಬಂದು ತಮ್ಮ ಬೇಡಿಕೆಯನ್ನು ಬೇಡ್ಕೊಂಡು ಅಕ್ಕಿ ಮತ್ತು ಉಪ್ಪು, ಆಮೇಲೆ ಬೆಲ್ಲದ ದೀಪವನ್ನು ನೈವೇದ್ಯ ಮಾಡಿ ಎಲ್ಲ ಬೇಡ್ಕೊಂಡು ಇಲ್ಲಿ ಅರ್ವಿ ಕಟ್ಟಿ ಹೋಗ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತ ನೋಡ್ರಿ, ಇಲ್ಲಿ ಮುಸ್ಲಿಂ ಮಹಿಳೆ ಕಾಣಕತ್ತಾಳ ವಿಡಿಯೋದಾಗ. ಮುಸ್ಲಿಂ ಮಹಿಳೆಯರು ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದೊಂದು ವಿಶೇಷ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಅವರು ಹಿಂದೂ ಧರ್ಮದಂಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅವರು ಕೂಡ ಏನೋ ತಮಗೆ ಬೇಕಾಗಿದ್ದು ಬೇಡಿಕೊಂಡು ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋಕೆ ಅವರು ಇಲ್ಲಿ ಒಂದು ಅರ್ವಿಯನ್ನು ಕಟ್ಟಿ ಹೋಗುವಂಥ ಪದ್ಧತಿ ಇದನ್ನು ಮಾಡ್ಕೊಂಡು ಬರಕತ್ತಾರ. ಅದನ್ನು ನೀವು ವಿಡಿಯೋದಾಗ ನೋಡ್ಬೋದು. ಈ ಕೆಲವೊಂದು ಮುಸ್ಲಿಂ ಮಹಿಳೆಯರು ಬಂದಿದ್ದಾರಲ್ಲಿ ಈ ವಿಡಿಯೋದಾಗ ನೋಡ್ಕೋಬೋದು. ನೀವು ನೋಡ್ರಿ, ಬೇಕಾದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ದಿವಸ ಬರ್ತಾ ಇದ್ದಾರೆ. ನೀವು ಈ ವಿಡಿಯೋ ನೋಡಿ ನಿಮಗೇನು ಅನಿಸುತ್ತೆ ಅನ್ನೋದು ಹೇಳ್ರಿ. ಆಮೇಲೆ ನೀವು ಬರ್ರಿ, ಬಂದು ಇಲ್ಲಿ ನಿಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಇಲ್ಲಿ ನೀವು ನಡ್ಕೊಂಡ್ರಪ್ಪ ಅಂದ್ರೆ 9 ಸಲ ನೀವು ನೋಡ್ರಿ, ಇಲ್ಲಿ ಅಂಗಡಿಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ಉದ್ಯೋಗನೂ ಸೃಷ್ಟಿ ಆಗ್ತಾಯಿದೆ, ಜನರಿಗೆ ಒಂದು ಉದ್ಯೋಗನೂ ಆಗ್ತಾಯಿದೆ ದೇವಿ ಕೃಪೆಯಿಂದ. ಹೋಟೆಲ್ಗಳು, ಆಮೇಲೆ ಈಗ ನೋಡ್ರಿ ಇವೆಲ್ಲ ಹೋಟೆಲ್ ಇದೆ, ಕೋಲ್ಡ್ ಡ್ರಿಂಕ್ಸು ಅಂತ. ಯಲ್ಲಮ್ಮಗುಡ್ದಾಗ ಹೆಂಗೆ ನಾವು ಅಂಗಡಿಗಳು ನೋಡ್ತೀವೋ ಆ ಥರ ಅಂಗಡಿಗಳೆಲ್ಲ ಹಾಕಾಕತ್ತವೆ ಇಲ್ಲಿ. ಇದು ಬರ್ತಾ ದಿನ ಇದೊಂಥರ ಎಲ್ಲ ತಮ್ಮ ಹೊಲಗಳೊಳಗೆ ಅಂಗಡಿಗಳು ಹಾಕಾಕತ್ಬಿಟ್ಟಾರೆ. ಈಗ ಇವರೆಲ್ಲ ತಮ್ಮ ಹೊಲದಾಗ ಅದೊಂದು ಉದ್ಯೋಗ ಆಗಿಬಿಡ್ತು ಅವ್ರಿಗೆ. ಈಗ ದೇವಿ ಕೃಪೆಯಿಂದ ಎಲ್ಲರೂ ತಮ್ಮ ಸ್ವಂತ ಉದ್ಯೋಗ ಇಲ್ಲಿ ನೋಡ್ರಿ, ವ್ಯಾಪಾರಸ್ಥರು ಹಣ್ಣು, ಹೂವು, ಕಾಯಿ, ಆಟಿಕೆ ಸಾಮಾನು, ಸಣ್ಣ ಸಣ್ಣ ಹುಡುಗರು ಇದು ದೇವರ ಸಾಮಾನು, ದಾರ, ಪೂಜೆಗೆ ಇವತ್ತಿ, ಉಂಡಿ, ಈ ಥರ ಎಲ್ಲ ಅಂಗಡಿಗಳ್ನ ಹಾಕಿದ್ದಾರೆ. ಒಂಥರ ನೋಡೋಕ್ಕೆ ಒಂದು ಹಬ್ಬದ ಥರ ಅನ್ನಿಸ್ತಾಯಿದೆ ಈಗ ಗುಡಿದು. ಪ್ರತಿ ದಿನಾನೂ ಒಂದು ಜಾತ್ರೆ ಆದಂಗೆ ಆಗ್ತದೆ ದೇವಿದು. ಎಲ್ಲ ಥರದ ಅಂಗಡಿಗಳು. ನೀವು ಬಂದ್ರಪ್ಪ ಅಂದ್ರೆ ಬೈಲಹೊಂಗಲಕ್ಕೆ ಬಂದ್ರೆ ಬೈಲಹೊಂಗಲಿಂದ ಬರೀ 10 ನಿಮಿಷ, ನೀವು ಕಾರ, ಬೈಕ್, ಬಸ್ನಾಗ ಬಂದರೆ 10 ನಿಮಿಷದ ದಾರಿ ಬೈಲಹೊಂಗಲದಿಂದ. ಬರೀ ಒಂದು ಬೈಲಹೊಂಗಲಿಂದ 3.5-4 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ ಡಿಸ್ಟೆನ್ಸ್. ಬಂದ್ರಪ್ಪ ಅಂದರೆ ಬಂದು ನೋಡ್ಕೊಂಡು ಹೋಗ್ಬೋದು. ಬಂದು ನೀವು ಇಲ್ಲಿ ಯಾವಾಗೂ ನಿತ್ಯ ನಿರಂತರ ಅನ್ನದಾಸೋಹ ಮಹಾಪ್ರಸಾದ ಇದ್ದೇ ಇರ್ತೈತಿ. ಬಂದು ನೀವು ಪೂಜೆ ಗೀಜೆ ಮಾಡಿಕೊಂಡು ಮಹಾಪ್ರಸಾದ ಮಾಡ್ಕೊಂಡು ಹೋಗ್ಬೋದು.
ಜನ ಎಲ್ಲ ನೋಡ್ರಿ ಈಗ ಇನ್ನೂ ಬೆಳೀತಾ 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 ಈಗೆಲ್ಲ ಸುತ್ತಮುತ್ತ ಹೊಲಗಳೆಲ್ಲ ಹೋಟೆಲು ಲಾಡ್ಜು ಇಂಥವೆಲ್ಲ ಆಗುವಂಥ ಚಾನ್ಸಸ್ನು ಭಾಳ ಅದಾವ ಇಲ್ಲಿ. ಈಗ ಸುತ್ತಮುತ್ತ ಇಷ್ಟು ಜನಸಂಖ್ಯೆ ಡೈಲಿ ಬರ್ತದಪ್ಪ ಅಂತಂದ್ರೆ ಅದ್ರದ್ದು ಡಿಮಾಂಡ್ ಜಾಸ್ತಿ ಹಾಕ್ಕೊಂತ ಹೋಗ್ತದೆ ಇಲ್ಲಿ. ನೋಡ್ಬೋದು ನೀವು ಈ ಕಡೆ ಎಲ್ಲ ಸುತ್ತಮುತ್ತ ಹೊಲಗಳು ಈಗ ಅವರು ವ್ಯವಸಾಯ ಮಾಡೋದನ್ನ ಬಿಟ್ಟು ಬೇರೆ ಇದನ್ನ ಬಿಸ್ನೆಸ್ ಮಾಡುವಂಥ ಈಗಾಗಿದೆ ನೋಡ್ರಿ. ಎಲ್ಲ ಕಡೆ ಅಂಗಡಿ ಶೆಡ್ಗಳೆಲ್ಲ ಹಾಕಾಕತ್ತಾರ, ಹೊಸ ಹೊಸ ಅಂಗಡಿಗಳು ರೆಡಿ ಆಗಾಕತ್ತಾವ. ಏನ್ ಬೇಕು ಅವೆಲ್ಲ ಮಾಡ್ಕೊಂಡಿದ್ದು ಸರೌಂಡಿಂಗ್ ಒಂದ್ 2-3 ಕಿಲೋಮೀಟರ್ ಮಟನು ನನಗನ್ಸೋ ಮಟ್ಟಿಗೆ ಹೊಲಗಳೆಲ್ಲ ಓಪನ್ ಕಾಣಿಸ್ತಾವಲ್ರಿ. ಇವೆಲ್ಲ ಮುಂದೆ ಒಂದು ದಿನ ಇಲ್ಲಿ ಹೋಟೆಲು ಲಾಡ್ಜು ಎಲ್ಲ ಆಗುವಂಥ ಸಂಭವ ಇದಾವೆ. ತುಂಬಾ ಅಲ್ಲಿ ಉದ್ಯೋಗಾವಕಾಶಗಳು ಕಲ್ಪಿಸ್ತಾ ಇದ್ದಾಳೆ ಈಗ ಚಾಮುಂಡೇಶ್ವರಿ ದೇವಿ. ತುಂಬಾ ಜನರಿಗೆ ಉದ್ಯೋಗವನ್ನು ಒಂದು ಸೃಷ್ಟಿ ಆಗ್ತದೆ ಇಲ್ಲಿ. ಇಲ್ಲಿ ಬೇಕಾದಂಥದ್ದು ಅವರು ಭಕ್ತರಿಗೆ ಬರೋರಿಗೆ ಹೋಗೋರಿಗೆ ವಸತಿ ಮಾಡಕ್ಕೆ ಇರಕ್ಕೆ ಇಳ್ಕೊಳಕ್ಕೆ ಹೋಟೆಲ್ ಟೈಪು ಲಾಡ್ಜ್ ಟೈಪು ಎಲ್ಲ ಒಂದಲ್ಲ ಒಂದು ಬೆಳೀತಾ ಇದೆ ನೋಡ್ರಿ. ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ ಮರ್ಕುಂಬಿ. ಈ ಮರ್ಕುಂಬಿಗೆ ನೀವು ಬಂದು ಹೋದ್ರಪ್ಪ ಅಂದ್ರೆ 9 ಸಲ ನೀವು ಬಂದು ಹೋದ್ರಂದ್ರೆ ನಿಮ್ಮ ಆಸೆಗಳು ಈಡೇರುತ್ತವಂತ ಹೇಳ್ತಾರೆ ಇಲ್ಲಿ ಎಲ್ಲ. ಅದಕ್ಕಾಗಿ ದಿನ ಜನ ಬರ್ತಾ ಇದ್ದಾರೆ, ಜನಸಾಗರ ಹಂಗೆ ಬರ್ತಾ ಇದ್ದಾರೆ. ಕೆಲವೊಬ್ರು ವಿಡಿಯೋ ನೋಡ್ಕೊಂಡು ಅದು ನೋಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಥರ ಜನರು ಬರ್ತಾರೆ, ಶ್ರೀಮಂತರು ಬರ್ತಾ ಇದ್ದಾರೆ, ಬಡವರು ಬರ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಎಲ್ಲರೂ ಬರ್ತಾ ಇದ್ದಾರೆ. ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ದೇವಿ ಆಶೀರ್ವಾದ ಮಾಡ್ತಾ ಇದ್ದಾಳಂತ ಎಲ್ಲರೂ ಬರಾಕ್ತಾರೆ. ನೀವು ಒಂದ್ಸಲ ಬರ್ರಿ, ಇಲ್ಲಿ ನೋಡ್ರಿ ಸುತ್ತಮುತ್ತ ಈಗ ಸರೌಂಡಿಂಗ್. ಈಗ ಸದ್ಯಕ್ಕೆ ನೀವು ಸ್ಟಾರ್ಟಿಂಗ್ ಬಂದರೆ ಈ ಥರ ನಿಮ್ಗೆ ನೋಡಕ್ಕೆ ಇದು ಚಾನ್ಸಸ್ ಸಿಗ್ಬೋದು. ಮುಂದೊಂದು ದಿನ ಇದ್ರದ್ದು ಪೂರ್ತಿ ನಕ್ಷೆನೇ ಚೇಂಜ್ ಆಗುವಂಥ ಈಗ ಒಂಥರ ಪರಿಸ್ಥಿತಿ ಅನ್ನಿಸ್ತದೆ ಈಗಿನ ಸಿಚುವೇಶನ್ ನೋಡಿದ್ರೆ. ಇನ್ನೊಂದು 5 ವರ್ಷದೊಳಗೆ ಈಗ ನೋಡ್ರಿ ಮುಸ್ಲಿಂ ಮಹಿಳೆಯರು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು 3 ಜನ ಮುಸ್ಲಿಂ ಮಹಿಳೆಯರು ನೋಡ್ರಿ ತಮ್ಮ ಮಕ್ಕಳ ಜೊತೆಗೆ ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಅವರ ನಮ್ಮ ಧರ್ಮದ ಪ್ರಕಾರ ನಾವು ಎಷ್ಟೋ ಕಡೆ ಹಿಂದೂ ಮುಸ್ಲಿಮ್ ಅದು ಇದು ಅಂತ ವಿಚಾರ ಮಾಡ್ತಿದ್ವಿ, ಬಟ್ ಇಲ್ಲಿ ನೋಡ್ರಿ ಎಲ್ಲರೂ ಹಿಂದೂ ಮುಖ್ಯ ಐಕ್ಯತೆಯಿಂದ ಪೂಜೆ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ತಾವು ಎಲ್ಲ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಪ್ರದಕ್ಷಿಣೆ ಹಿಂದೂ ಧರ್ಮದ ಪ್ರಕಾರ ಅವರು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅಕ್ಕಿ ಅಭಿಷೇಕ ಮಾಡಿ ಅಲ್ಲಿ ಅವಿ ಕಟ್ಟಿ ಬೇಡ್ಕೊತಾ ಇದ್ದಾರೆ. ಅವರು ಯಾರು ಬೇಕಾದವರು ಬಂದು ನೀವು ಇಲ್ಲಿ ಬಂದು ಆಶೀರ್ವಾದ ಪಡಿಬೋದು, ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ನೀವು ಮೊಬೈಲ್ ಮೂಲಕ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತದೆ. ನೋಡ್ರಿ ನಾವು ಇದು ಮುಸ್ಲಿಂ ಮಹಿಳೆಯರು ಮಾಡೋದೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಎಲ್ಲರೂ ಬಂದು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ನಮ್ಮ ಧರ್ಮದ ಪ್ರಕಾರ ಅವ್ರು ಹೆಂಗೆ ಪೂಜೆ ನಮಸ್ಕಾರ ಪೂಜೆ ಮಾಡೋದು ಎಲ್ಲನೂ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ವಿಡಿಯೋದಾಗ ಕಾಣಿಸ್ತಾ ಇದೆ. ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಲ್ಲಿ ದಾರ ಅರ್ಬಿ ಕಟ್ಟಕ್ಕೆ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ನೀವು ಒಂದ್ಸಲ ಬರ್ರಿ, ಎಲ್ಲರೂ ಈ ವಿಡಿಯೋ ನೋಡಿದವರು ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಎಲ್ಲರೂ ಈ ಕ್ಷೇತ್ರಕ್ಕೆ ಒಂದ್ಸಲ ಆದರೂ ಬಂದು ಹೋಗ್ರಿ. ನೀವು ಹಂಗೆ ಬಂದ್ರಪ್ಪ ಅಂತಂದ್ರೆ 9 ಸಲ ನೀವು ಬಂದು ನೀವು 9 ಸಲನೂ ಅಕ್ಕಿ ನೈವೇದ್ಯ ಮತ್ತು ಬೆಲ್ಲದ ದೀಪ ಉಪ್ಪಿನ ಅಭಿಷೇಕ ಎಲ್ಲ ಮಾಡಿಕೊಂಡು ಅದ್ರದ್ದು ಪ್ರಕಾರ ನೀವು ನಡ್ಕೊಂಡ್ರಪ್ಪ ಅಂದ್ರೆ ನೀವು ಬೇಡ್ಕೊಂಡಂಥ ಬೇಡಿಕೆ ಎಲ್ಲ ಈಡೇರುವಂತ ಹೇಳ್ತಾರೆ ಇಲ್ಲಿ ಸ್ವಾಮಿಗಳೆಲ್ಲ. ನಿಮ್ಗೆ ಅಲ್ಲಿ ಬಂದು ಇದು ಗೌಡಗಿರಿ ಚಾಮುಂಡೇಶ್ವರಿದ ಚಕ್ರ ಸಮೇತ ಕ್ಷೇತ್ರ ಅಂತ ಬೆಂಗಳೂರು ಹತ್ತಕ್ಕಿರುವಂಥ ಒಂದು ಗೌಡಗಿರಿ ಇದು ಚಾಮುಂಡೇಶ್ವರಿ. ಅದು ಈಗ ಮರ್ಕುಂಬಿ ಒಳಗೆ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಎಲ್ಲ ಇಲ್ಲಿ ದರ್ಶನ ತೊಗೊಳಕ್ಕೆ ಅನುಕೂಲ ಆಗುವಂಗೆ ಇದೊಂದು ಕ್ಷೇತ್ರನೂ ಇಲ್ಲಿ ನಿರ್ಮಾಣ ಆಗೈತಿ. ಎಲ್ಲರೂ ಎಲ್ಲ ಧರ್ಮದವರು ಬಂದು ನೋಡ್ಕೊಳ್ಳುವಂಥ ಒಂದು ಮಹಾಕ್ಷೇತ್ರ ಆಗಿ ಪರಿಣಮಿಸುವಂಥ ಚಾನ್ಸ್ ಐತಿ ಇಲ್ಲಿ. ಎಲ್ಲರೂ ಬಂದು ನೋಡ್ಕೋಬೋದು. ಈ ಮುಂದೊಂದು ದಿನ ಇದು ದೊಡ್ಡ ಪರಮೇಶ್ವರನ ಮೂರ್ತಿ ಆಯ್ತಪ್ಪ ಅಂತಂದ್ರೆ ವಿಶ್ವದ ಅತಿ ಎತ್ತರದ ಪರಮೇಶ್ವರ ಮೂರ್ತಿ ಇದು ಶಿವಲಿಂಗೇಶ್ವರ ಮೂರ್ತಿ ಆಯ್ತಂದ್ರೆ ಅದ್ರದ್ದು ಡಿಮಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಸುತ್ತಮುತ್ತ ಊರೆಲ್ಲ ಫುಲ್ ಚೇಂಜ್ ಆಗಿ ಅಲ್ಲಿ ಹೋಟೆಲ್ಸು ಈಗ ನಾವು ಯಲ್ಲಮ್ಮಗುಡ್ಡ ಹೆಂಗೆ ಒಂದು ಪ್ರಸಿದ್ಧಿ ಸ್ಥಾನ ಅಂದ್ಕೊಳ್ದು ಆ ಥರ ಇದು ಒಂದು ಚಾಮುಂಡೇಶ್ವರಿ ಕ್ಷೇತ್ರನೂ ಆಗ್ತದೆ. ಎಲ್ಲರೂ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಇಲ್ಲಿ ಒಂದು ನಿತ್ಯ ನಿರಂತರ ಅನ್ನ ದಾಸೋಹ ಪದ್ಧತಿನೂ ಐತಿ. ಯಾವಾಗ ಬಂದರೂ ಎಷ್ಟು ಜನ ಬಂದ್ರೂ ಅಲ್ಲಿ ಯಾರಿಗೂ ಊಟದ ಕೊರತೆ ಅಂತೂ ಆಗಂಗಿಲ್ಲ, ನೀರಿನ ಕೊರತೆನೂ ಆಗಂಗಿಲ್ಲ. ಆ ಥರ ಅವ್ರ ವ್ಯವಸ್ಥೆನೂ ಮಾಡಿದ್ದಾರೆ.
ಆ ಥರ ದೇವ್ರದ್ದು ಒಂಥರ ಮಹಿಮೆನೇ ಇದೆ ರೀ. ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ನೀವು ಬೈಲಹೊಂಗಲಕ್ಕೆ ಬಂದ್ರಿ ಅಂದ್ರೆ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತದೆ. ಯಾವುದೇ ಊರಿಂದ ಬರ್ಬೇಕಂತಂದ್ರೆ ನೀವು ಬಾಗಲಕೋಟು ಬರ್ಬೋದ್ರಿಂದ ಬಾಗಲಕೋಟದಿಂದ ಯರಗಟ್ಟಿಯಿಂದ ಡೈರೆಕ್ಟ್ ಮುರುಗೋಡದಿಂದ ಡೈರೆಕ್ಟ್ ಬರ್ಬೋದು. ಬಾಗಲಕೋಟೆ, ಬಿಜಾಪುರ, ಜಮಖಂಡಿ, ಲೋಕಾಪುರ ಈ ಕಡೆ ಸೈಡ್ ಜನ. ಆಮೇಲೆ ಹುಬ್ಬಳ್ಳಿ ಧಾರವಾಡದವ್ರು ಬಂದ್ರೆ ಡೈರೆಕ್ಟ್ ಬೈಲಹೊಂಗಲಕ್ಕೆ ಬಂದಮೇಲೆ ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಬೈಲಹೊಂಗಲಕ್ಕೆ ಬಂದು ಬರ್ಬೋದು. ಬೆಂಗಳೂರು, ಮಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಬರೋರಿದ್ರೆ ಆ ಕಡೆಯಿಂದ ಹುಬ್ಬಳ್ಳಿ, ಧಾರವಾಡದಿಂದ ಬೈಲಹೊಂಗಲ ಬರ್ಬೋದು. ಕೊಲ್ಲಾಪುರದಿಂದ ಬರೋರಿದ್ರಪ್ಪ ಅಂದ್ರೆ ಕೊಲ್ಲಾಪುರ, ಸಾಂಗ್ಲಿದಿಂದ ಬರೋರಿದ್ರು ಅಂದರೆ ಈ ಕಡೆ ಚಿಕ್ಕೋಡಿಯಿಂದ ಗೋಕಾಕ್, ಆಮೇಲೆ ಯರಗಟ್ಟಿ ಬಂದು ಈ ಕಡೆ ನೇಸರ್ಗಿ ರೂಟ್ಲೇ ಡೈರೆಕ್ಟ್ ಬರ್ಬೋದು ಮುರುಗೋಡಿಗೆ. ಎಲ್ಲ ಕ್ಷೇತ್ರದ ರೂಟ್ನಿಂದ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಎಲ್ಲರಿಗೂ ಅನುಕೂಲವಾಗುವಂಗೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ನಿಮ್ಮ ಡೈರೆಕ್ಷನ್ GPS ಹಾಕ್ಕೊಂಡು ನೀವು ಬಂದ್ರೆ ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಬರೋಕ್ಕೆ. ಡೈರೆಕ್ಟ್ ಕಾರ್ ಮಾಡ್ಕೊಂಡು ಬರೋರಿದ್ರಿಂದ ನೋಡಿ ಎಷ್ಟು ಜನ, ಪ್ರತಿದಿನವೂ ಒಂದಿಷ್ಟು ಜನ ಇರ್ತಾರೆ. ನೀವು ಸಂಡೇ ಹೋಗ್ರಿ, ಮಂಡೇ ಹೋಗ್ರಿ, ಬೆಳಿಗ್ಗೆ ಹೋಗ್ರಿ, ರಾತ್ರಿ ಹೋಗ್ರಿ, ಯಾವಾಗಲೂ ಇರ್ತಾರೆ. ಈಗ ಸಾವಿರಾರು ಜನನೂ ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಪ್ರತಿದಿನ ಇಷ್ಟು ನೋಡ್ರಿ. ಈಗ ಕಟ್ಟಿದ ಅರವಿದು ಈ ಗಿಡದ ಸುತ್ತಮುತ್ತಲು ಎಷ್ಟು ಅರವಿ ಆಗೈತೆ ಅಂತಂದ್ರೆ ಆ ಗಿಡಗಳು ಪೂರ್ತಿ ಟೊಂಗಿಗಳೆಲ್ಲ ಬಾಗಿ ಕೆಳಗೆ ಬಂದದಾವೆ. ಅಷ್ಟು ಅರವಿ ಕಟ್ಟಿದಾರೆ ಈಗ ಅವರು ಆಲ್ರೆಡಿ. ಈಗ ಅದಕ್ಕೆ ಮುಂದೊಂದು ಕ್ಷೇತ್ರಕ್ಕೆ ಇನ್ನೂ ಎಷ್ಟು ಅದು ಬೆಳ್ಕೊಂತ ಹೋಗ್ತದೋ ಗೊತ್ತಿಲ್ಲ. ಹಂಗೆ ದಿನ ಎಲ್ಲರೂ ಕಟ್ಟೋರಿದ್ದೆ. ಯಾಕಂದ್ರೆ 9 ಸಲ ಬರ್ತಾರೆ. 9 ಸಲ ಬಂದು ಅರವಿ ಕಟ್ಟಿ, ಬರೀ ಅರವಿ ಕಟ್ಟಿನ ಆ ಅರವಿನೇ ಅಷ್ಟು ವಜ್ಜನ ಆಗಿಬಿಟ್ಟಿದೆ ಈಗ. ಅದು ಗಿಡ ದೊಡ್ಡದು, ಗಿಡದ ಕೊಂಬೆಗಳೆಲ್ಲ ಬಾಗಿ ಕೆಳಗೆ ಬಂದುಬಿಟ್ಟವ್ರು. ಕೆಳಗೆ ಬಂದದಕ್ಕೆ ಈಗ ಸೈಡಕ್ಕೆ ಅವರು ಮುಂದೆ ಕಟ್ಟಿಗೆ ಕಟ್ಟಿ ಅಲ್ಲಿ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಹಂಗೆ ಬೆಳ್ದಂಗೆ ಇದು ಈ ಗಿಡದ ಬದಲಿ ಏನಾರ ಬೇರೆ ವ್ಯವಸ್ಥೆ ಮಾಡ್ತಾರೆ ನೋಡ್ಬೇಕು. ಅಲ್ಲಿ ಕಟ್ಟಕ್ಕೆ ಅಲ್ಲಿ ಅದು ಏನು ಮುಂದೆ ಹೆಂಗಾಗುತ್ತೆ ನೋಡ್ಬೇಕು ರೀ. ನನಗನ್ಸೋ ಮಟ್ಟಿಗೆ ಆ ಗಿಡ ಫುಲ್ ಮೇಲೆ ಎಲ್ಲ ಬೆಳೆದಿತ್ತು. ಅರ್ಧ ಗಿಡ ಅಂತೂ ನೋಡ್ರಿ ಎಲ್ಲ ಕೆಳಗಡೆ ಎಲ್ಲ ಬಂದಿದ್ದಾವೆ ಕೊಂಬೆಗಳೆಲ್ಲ ಕಟ್ಟಿದ್ದೆಲ್ಲ. ಹೀಗಾಗಿ ಈಗ ನನ್ನ ಸೈಡಕ್ಕೆ ಅವರು ಅದಕ್ಕೆ ರೌಂಡಲ್ಲಿ ಗಿಡ ಸಂತೆಗೆ ಹೋಗೋದಂಗೆ ಮಾಡಿ ಸೈಡ್ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮುಂದದು ಯಾವ ಥರ ಮಾಡ್ತಾರೋ ನಾವು ನೋಡಬೇಕಾಗಿದ್ರೆ ಕಾದು. ಈಗ ಬಂದು ನೀವು ನೋಡಿದ್ರೆ ಮುಂದಿಂದು ನಮ್ಮ ವೀಡಿಯೋಗಳು ಯಾವಾಗೂ ಯೂಟ್ಯೂಬ್ದಾಗ ಇರ್ತವೆ. ಯೂಟ್ಯೂಬ್ ನೋಡಿಕೊಂಡು ನೀವು ಬಂದು ಹೋಗ್ಬೋದು. ಮುಂದೆ ನೀವು ಅದು ಪೂರ್ತಿ ಚೇಂಜ್ ಆದಮೇಲೆ ಬಂದು ನೋಡೋದಕ್ಕಿಂತ ಈಗ ಒಂದು ಸಲ ಬಂದು ನೋಡ್ಕೊಂಡು ಹೋದ್ಮೇಲೆ ನಿಮಗೆ ಮುಂದೆ ಅದು ಹೆಂಗಾಗ್ತೈತೆ ಚೇಂಜ್ ಅನ್ನೋದನ್ನು ನೋಡ್ಬೋದು. ನೀವು ಎಲ್ಲನೂ ಚೇಂಜ್ ಆಗೋ ಚಾನ್ಸಸ್ ಇತ್ತು. ಎಲ್ಲ ಈ ಕಡೆ ಅವರು ಡೆವಲಪ್ ಮಾಡಿ ಮುಂದೆ ಅದು ವಿಶ್ವದ ಅತಿ ಎತ್ತರದ ಶಿವಲಿಂಗ ಮೂರ್ತಿ ಮಾಡಿದ ಮೇಲೆ ಅಂತೂ ಇನ್ನೂ ಜಾಸ್ತಿ ಜನ ಬರುವಂಥ ಸಾಧ್ಯತೆ ಇರ್ತದೆ. ಆವಾಗ ಬಂದ ಮೇಲೆ ಎಷ್ಟು ಜನಕ್ಕೆ ನಂಬರ್ ಹಚ್ಚಿ ಎಷ್ಟು ತಾಸು ನಿಂತು ನಾವು ದರ್ಶನ ತಗೋಬೇಕಾಗ್ತದೆ ಗೊತ್ತಿಲ್ಲ. ಈಗ ಬಂದ್ರಪ್ಪ ಅಂದ್ರೆ ನಿಮ್ಗೆ 5 ನಿಮಿಷನಾಗ ದರ್ಶನ ಆಗ್ತದೆ. ನಿಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋಕ್ಕೂ ಸಹಾಯ ಆಗ್ತದೆ. ನೀವು ಭಾಳ ಬೇಗ ನಾವು ಬಂದು ದರ್ಶನ ತೊಗೊಂಡು ಹೋಗ್ಬೋದು. ಆದರೆ ಸ್ವಲ್ಪ ದಿವಸ ಆದಮೇಲೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅದಕ್ಕೆ ಮತ್ತು ನಂಬರ್ ಹಚ್ಚಿ ನಿಂತು ಈ ಥರ ಈಗ ತಿರುಪತಿ, ಬಾಲಾಜಿ ಆ ಥರ ನಂಬರ್ ಹಚ್ಕೊಂಡಿದ್ರು ಹಂಗೂ ಆಗುವಂಥ ಚಾನ್ಸಸ್ ಇದೆ. ಅಲ್ಲಿ ದಿವಸಗಂಟ್ಲೆ ನಂಬರ್ ಹಚ್ಚಿ 2 ದಿವಸ ನಂಬರ್ ಹಚ್ಚಿ ನಿಂತುವಂಥ ಪರಿಸ್ಥಿತಿ ಬರ್ಬೋದು. ಅಷ್ಟೊಂದು ಜನಸಂಖ್ಯೆ ಬರ್ತಾ ಇದ್ದಾರೆ ಈಗ. ಇದ್ರಾಗ ಮಂಗಳವಾರ ಮತ್ತು ಶುಕ್ರವಾರ ಬಂದ್ರಪ್ಪ ಅಂದ್ರೆ ಈಗೂ 1 ತಾಸು ನಂಬರ್ ಹಚ್ಚಿ ನಿಂದಿರಬೇಕಾಗುವಷ್ಟು ಉದ್ದ ನಂಬರ್ ಇರ್ತದೆ ಇದರಲ್ಲಿ. ಇದು ನಾನು ಹೋಗಿದ್ದು ಅವತ್ತು ಶನಿವಾರ ಇತ್ತು. ಶನಿವಾರ ಹೋದಾಗ ಇಷ್ಟು ಗರ್ದಿ ಇತ್ತಲ್ಲಿ. ಬಹುಶಃ ರವಿವಾರ ಇನ್ನೂ ಸ್ವಲ್ಪ ಜಾಸ್ತಿ, ಸಂಡೇ ಸೂಟಿ ಇರ್ತದಂತ ಅವತ್ತು ಸ್ವಲ್ಪ ಜಾಸ್ತಿ ಆಗೋದು. ಬಟ್ ದೇವಿ ವಾರನ ಮಂಗಳವಾರ ಮತ್ತು ಶುಕ್ರವಾರ ಅಂಥೇಳಿ ಎಲ್ಲರೂ ಬೇಕಂತನೇ ಅವತ್ತು ತಮ್ಮ ಕೆಲಸ ಬಿಡೋದೆಲ್ಲ ಬಿಟ್ಟು ಈ ದೇವರಿಗೆ ಬಂದು ಬೇಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಬೇಡಿದ್ದೆಲ್ಲಡೆ ದೇವಿ ಈಡೇರಿಸ್ತಾಳೆ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಇದ್ದೇ ಇರ್ತದೆ. ಅದಕ್ಕಾಗಿ ಎಲ್ಲರೂ ಬರ್ತಾರೆ. ಮತ್ತು ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಅನ್ನಿಸ್ತದೆ. ಎಲ್ಲದಕ್ಕೆ ಬಂದು ಹೋಗ್ತಾಯಿದ್ದಾರೆ ಅವರು. ನೀವು ಒಂದ್ಸಲ ಪ್ರಯತ್ನ ಮಾಡಿ ನೋಡ್ರಿ. ಬಂದು ಈ ಥರ ಮಾಡಿ ನೋಡ್ಕೊಂಡು ಹೋಗ್ಬೋದಿಲ್ಲ. ಎಷ್ಟೊಂದು ಬೈಕ್ಗಳು ನಿಂತಾವೆ ನೋಡ್ರಿ ಇಲ್ಲಿ. ನಮಗಲ್ಲಿ ಶೂಟಿಂಗ್ ಮಾಡೋಕ್ಕೂ ನಮಗಲ್ಲಿ ಜಾಗ ಇಲ್ಲದಷ್ಟು ಬೈಕ್ಗಳು ನಿಂತಾವೆ.
ನೋಡ್ಬೋದು ನಾವು ವಿಡಿಯೋದಾಗ ಎಲ್ಲ ಥರನೂ ನೋಡ್ಬೋದು. ನಿಮಗೆ ಯಾವಾಗೂ ನಿತ್ಯ ನಿರಂತರ ಅನ್ನದಾಸೋಹ ಪದ್ಧತಿ ಇದ್ದಲ್ಲೇ ನಿಮಗೆ ಯಾವಾಗಲೂ ಹೋದರೂ ಮಹಾಪ್ರಸಾದ ಸಿಗ್ತದೆ. 24 ತಾಸದೊಳಗೆ ಯಾವುದೇ ಟೈಮಿಗೆ ನೀವು ಹೋದರೂ ನಿಮಗೆ ಅಲ್ಲಿ ಮಹಾಪ್ರಸಾದ ಇದ್ದೇ ಇರ್ತದೆ ರೀ. 4 ಗಂಟೆಗೆ ಹೋಗ್ರಿ, ಬೆಳಗ್ಗೆ 5 ಗಂಟೆಗೆ ಹೋಗ್ರಿ, ಸಂಜೆಗೆ 5 ಗಂಟೆಗೆ ಹೋಗ್ರಿ, ಮಧ್ಯಾಹ್ನದಾಗ ಹೋಗ್ರಿ, 2 ಗಂಟೆಗೆ ಹೋಗ್ರಿ, 3 ಗಂಟೆಗೆ ಹೋಗ್ರಿ, ಎಲ್ಲ ಟೈಮ್ನಾಗೂ ಸಿಗ್ತದೆ ನೋಡಿರಿ. ಈಗ ಮುಸ್ಲಿಂ ಮಹಿಳೆಯರು ಸಹಿತ ಅಲ್ಲಿ ಅದನ್ನು ಕಟ್ಟೋದು ನೋಡ್ಬೋದು ನೀವು. ಬೇಡಿಕೊಂಡಂಥ ಅರಿವಿನಲ್ಲಿ ಅಭಿಷೇಕ ಮಾಡಿ ದೇವರಿಗೆ ತಂದದ್ದು ಅರಿವಿನ ಅಲ್ಲಿ ಕಟ್ಟಾಕತ್ತಾರೆ ಅವರು. ಅಂದರೆ ನೋಡಿ, ಯಾವ ದೇವರಿಗೆ ಯಾವ ಭೇದ ಭಾವನೂ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಅದು ಸುಮ್ಮನೆ ಕೆಲವೊಂದು ಜನ ಇದನ್ನು ಮಾಡ್ತಿರ್ತಾರೆ, ಭೇದ ಭಾವ ತೋರಿಸ್ತಿರ್ತಾರೆ. ಬಟ್ ನಾವು ಐಕ್ಯತೆ ಭಾವನೆಯನ್ನು ನೋಡ್ಬೋದು. ಎಲ್ಲರೂ ನಮ್ಮದೇ ಇದ್ರ ಪ್ರಕಾರನ ಅವರು ನಮಸ್ಕಾರ ಮಾಡಿ ಅಲ್ಲಿ ಬೇಡಿಕೆಯನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಯಾರಾದರೂ ಅಷ್ಟೇ ದೇವರಿಗೆ ನೋಡಿರಿ, ದೇವರು ಅಂದರೆ ಎಲ್ಲರಿಗೂ ಒಂದೇ. ಯಾರಾದರೂ ದೇವರಿಗೆ ಭೇದ ಭಾವ ಇರೋಂಗಿಲ್ಲ. ಈ ಭೇದ ಭಾವ ಮಾಡಿದ್ದೆಲ್ಲ ಮನುಷ್ಯರನ್ನ ಮಾಡ್ಕೊಂಡಿದ್ದು ನಾವು ನೋಡ್ಬೋದು. ಎಲ್ಲ ಐಕ್ಯತೆ ಭಾವನೆಯಿಂದ ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ಯಾವ ದೇವರಾದರೂ ನಮಗೆ ಒಳ್ಳೆಯದು ಮಾಡೇ ಮಾಡ್ತಾನೆ. ಒಳ್ಳೆಯ ಕೆಲಸಕ್ಕೆ ಯಾವುದೇ ದೇವರಾದರೂ ಮಾಡೇ ಮಾಡ್ತಾರೆ. ಇಷ್ಟೊಂದು ಜನ ನೀವು ನೋಡ್ಬೋದು ರೀ. ಇಲ್ಲಿನ ಎಷ್ಟು ಜನ ನೋಡ್ರಿ, ಎಲ್ಲ ಇದನ್ನು ಮಾಡ್ಬೋದು. ನೀವು ಯಾವಾಗಾದ್ರೂ ಟೈಮ್ ಸಿಕ್ಕರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಮುದ್ದಮ್ಮ ಒಂದ್ಸಲ ನೀವು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಿ ಮರ್ಕುಂಬಿಗೆ ಬಂದು ಹೋಗ್ರಿ. ಇಲ್ಲಿ ಡೆವಲಪ್ ಆಗಿರ್ತಾ ಇದೆ. ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಇಷ್ಟು ಅರ್ವಿ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅದರಲ್ಲಿ ಎಷ್ಟೋ ಜನರಿಗೆ ಒಳ್ಳೇದು ಆಗಿರ್ತದೆ. ಅದಕ್ಕೆ ಅವರು ಬಂದು ಮತ್ತು ಪ್ರತಿ ಸಲ ಬಂದು 9 ದಿವಸ ಮಟ್ಟ ಬಂದು ಅದನ್ನ ಕಟ್ಟಿ ಹೋಗ್ತಾರೆ ಅವರು. ಅದನ್ನು ನೋಡ್ಬೋದು ನೀವು ಇಲ್ಲಿ ನೋಡ್ರಿ. ಎಲ್ಲರೂ ಮುಸ್ಲಿಂ ಮಹಿಳೆಯರು ಕಟ್ಟಾಕ್ತಾರೆ ನೋಡ್ರಿ. ಅಲ್ಲಿ ಎಲ್ಲರೂ ಕಟ್ತಾರೆ. ಎಲ್ಲರೂ ಇದು ಮಾಡಿಕೊಂಡು ಬೇಡ್ಕೊಂಡು ಅದನ್ನು ದೇವ್ರಿಗೆ ಕಟ್ಟಿ ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು, ಕಾಣಿಸ್ತಾ ಇದ್ದೀವಿ ನೋಡ್ರಿ ವಿಡಿಯೋದಾಗ. ತಮ್ಮ ಮಕ್ಕಳ ಸಮೇತ ಬಂದು ನಮ್ಮ ಹಿಂದೂ ಧರ್ಮದ ಇದರನ್ನು ಗುಡಿ ಒಳಗೆ ಬಂದು ನಮಸ್ಕಾರ ಮಾಡಿ ಅವರು ಅರ್ವಿ ಕಟ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಎಷ್ಟು ವಿಶ್ವಾಸ, ದೇವ್ರ ಮೇಲೆ ನಂಬಿಕೆ ಇದೆ ನೋಡ್ರಿ. ನೋಡ್ಬೋದು ಅದನ್ನು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೈಲಹೊಂಗಲ ಬರೋರಂತೂ ಕಾಮನ್ ಬಿಡ್ರಿ. ಬೇರೆ ಬೇರೆ ಹಾವೇರಿ, ಬೇರೆ ಜಿಲ್ಲೆಯಿಂದ ಬರ್ತಾರೆ. ಕೊಲ್ಹಾಪುರ, ಮಹಾರಾಷ್ಟ್ರದಿಂದನೂ ಬರ್ತಾ ಇದ್ದಾರೆ ಜನ. ಎಲ್ಲ ರಾಜ್ಯದಿಂದ ಬರಕತ್ತಾರೆ. ಎಲ್ಲ ರಾಜ್ಯದಿಂದ ಬಂದವ್ರು ನೋಡ್ಬೋದು ನೀವು. ಇದೇ ವಿಡಿಯೋನ ನಾವು ಸ್ವಲ್ಪ ಬೇರೆ ಇದ್ರೊಳಗೂ ಭಾಷೆ ಒಳಗೂ ಮಾಡಬೇಕಂತ ನಾನು ಇದು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದನ್ನು ನಿಮಗೆ ಮಾಡಿ ಇದರಲ್ಲಿ ಹಾಕ್ತೀನಿ ಅಂತ, ಬೇರೆ ಭಾಷೆ ಒಳಗೆ, ಹಿಂದಿ ಒಳಗೆ. ಎಲ್ಲರೂ ಬಂದು ಹೋಗ್ಬೋದು. ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ದೇವಿ ಮರ್ಕುಂಬೆ. ನೀವು ಯಾವಾಗ ಬಂದಿಲ್ಲಪ್ಪ ಅಂತಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಒಂದ್ಸಲ ಬಂದು ಹೋಗ್ರಿ. ದೇವರಿಗೆ ಆಶೀರ್ವಾದ, ದೇವರಿಗೆ ಬೇಡ್ಕೊಂಡು ಹೋಗ್ರಿ. ನಿಮ್ಮ ಏನು ಬೇಡಿಕೆ, ಆಸೆ, ನಿಮ್ಮ ಆಸೆಗಳನ್ನ ಇರ್ತಾವೆ ಅದನ್ನು ಬೇಡ್ಕೊಂಡು ಅದ್ರ ಪ್ರಕಾರ ನೀವು ದೇವಿಗೆ ಅಕ್ಕಿ ಅಭಿಷೇಕ ಮಾಡಿ ಅದರಿಂದ ನೀವು ಅದನ್ನು ಅವಿಯಲ್ಲಿ ಕಟ್ಟಿ ನೀವು ಬೇಡ್ಕೋಬೋದು. ಮತ್ತು ಇಂಥದ್ದು ವಿಡಿಯೋಗಳಿಗೆ ನಮಗೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು.